ಎಲ್ರಿಗೂ ಜೈ ಭೀಮ್. ಸುವರ್ಣ ಕರ್ನಾಟಕ ಭೀಮಸೇನೆಯಿಂದ ರಾಜ್ಯ ಪದಾಧಿಕಾರಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣ ದಿನವನ್ನು ಅತ್ಯಂತ ಸಡಗರ ಸಂಭ್ರಮ ಮತ್ತು ಶ್ರದ್ಧಾಭಕ್ತಿಗಳಿಂದ ಇವತ್ತು ಗೌರವ ನಮನವನ್ನು ಸಲ್ಲಿಸಿದ್ದೇವೆ ವಿಧಾನಸೌಧದ ಮುಂಭಾಗದಲ್ಲಿ. ತಮಗೆಲ್ಲರಿಗೂ ಗೊತ್ತಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ನಮಗೆ ಇಡೀ ದೇಶಕ್ಕೆ ಬಹಳ ಒಂದು ದೊಡ್ಡ ಗ್ರಂಥವನ್ನು ನೀಡಿದ್ದಾರೆ, ಉತ್ತಮವಾದಂಥ ಗ್ರಂಥ ನೀಡಿದ್ದಾರೆ. ಅದೇ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಮತ್ತು ಎಲ್ಲ ದೇಶಗಳಲ್ಲೂ ಸಹ ಅಂಬೇಡ್ಕರ್ ಅವರನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅವರನ್ನು ಗೌರವಿಸ್ತಾ ಇದ್ದಾರೆ. ಇವತ್ತು ಸುವರ್ಣ ಕರ್ನಾಟಕ ಭೀಮಸೇನೆಯಿಂದ ಈಗಾಗಲೇ ನಾವು ನಮ್ಮ ಕಚೇರಿಯಲ್ಲಿ ಮತ್ತು ನಮ್ಮ ಕೆಂಗೇರಿ ಭಾಗದ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಇದು ವಿಧಾನಸೌಧಕ್ಕೆ ಬಂದು ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಮೆಗೆ ಗೌರವ ನಮನವನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಇಲ್ಲಿನ ಎಲ್ಲ ದಲಿತ ಬಂಧುಗಳು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅತ್ಯಂತ ಬಲಿಷ್ಠವಾಗಿ ಹೋರಾಟವನ್ನು ಕಟ್ಟುವುದರ ಮೂಲಕ ಈ ಜಗತ್ತಿಗೆ ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಅರಿವನ್ನು ಮೂಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮನೆ ಮನವಿ ಮಾಡ್ತಾರೆ. ಒಳ್ಳೆ ವಿಚಾರನೇ ಎತ್ಕೊಂಡಿದ್ರು ಮೀಸಲಾತಿಯ ಬಗ್ಗೆ. ಆದರೆ ಇಲ್ಲಿ ಮನುವಾದಿ ರಾಜಕಾರಣಿಗಳೇನಾಗ್ತದೆ, ಅವರಿಗೆ ಯಾವುದೇ ಆದಂಥ ಸವಲತ್ತುಗಳನ್ನು ನೀಡದೆ ಅವರ ಹೋರಾಟಕ್ಕೆ ಅವ್ರ ಬೆಂಬಲವನ್ನು ಕೊಡದೆ ವಿನಾಕಾರಣ ಸಮಸ್ಯೆನ ದೊಡ್ಡದು ಮಾಡದೆ ಅದರಲ್ಲೇ ಮುಚ್ಚಾಕುವಂಥ ಪ್ರಯತ್ನಗಳು ಈ ಸ್ವಾರ್ಥ ರಾಜಕಾರಣಿಗಳು ಮಾಡಿದ್ದಾರೆ. ಹಾಗಾಗಿ ಅವರ ಹೋರಾಟಕ್ಕೆ ಯಶಸ್ಸು ಸಿಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಸ್ವಾಮೀಜಿಗಳು ಗುರುತಿಸ್ಕೊಂಡಿದ್ದೆ. ಆದರೆ ಹಲವಾರು ಸಂಘಟನೆಗಳಿದ್ದಾರೆ, ಹಲವಾರು ಸಂಘಟನೆಯ ಮುಖಂಡರಿದ್ದಾರೆ. ಎಲ್ಲ ಒಟ್ಟೊಟ್ಟಿಗೆ ಇರ್ತಕ್ಕಂಥ ಹೋರಾಟಗಳನ್ನು ರೂಪಿಸ್ಬೋದು, ಮುಂದೆ ರೂಪುರೇಷೆಗಳಿವೆ ಅಂತೇಳಿ ತೀರ್ಮಾನ ಮಾಡ್ಬೋದು. ಸ್ವಾಮೀಜಿಗಳು ಏನಾದರೂ ನಮ್ಮ ಜೊತೆ ಏನಾದರೂ ಸಂಪರ್ಕಕ್ಕೆ ಬಂದರೆ ಯಾವುದೇ ವಿಚಾರ ತಗೊಂಡು ಅಲ್ಲಲ್ಲೇ ಮಟ್ಟ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ನಿಜವಾಗಿ ಅವ್ರಿಗೆ ಬದ್ಧತೆ ಇದ್ದರೆ, ರಾಜಕಾರಣಿಗಳಿಗೆ ನಿಜವಾದ ಬದ್ಧತೆ ಇದ್ದರೆ ಅವ್ರ ಸ್ವಾಮೀಜಿ 8 ತಿಂಗಳು ಅಥವಾ 9 ತಿಂಗಳು ಕುತ್ಕೊಳ್ಳೋಂಥ ಅವಶ್ಯಕತೆ ಇರ್ತಿರಲಿಲ್ಲ. ಆ ಸ್ವಾಮೀಜಿಯವ್ರನ್ನ ಪ್ರತಿಭಟನೆ ಏನು ಮಾಡಿದ್ರು, ಸತ್ಯಾಗ್ರಹ ಏನು ಮಾಡ್ತಿದ್ರು, ಆ ಸಂದರ್ಭದಲ್ಲಿ ಅವ್ರನ್ನ ಕರೆದು ಮಾತಾಡಿದಿದ್ರೆ ಬಹುಶಃ ಅದಕ್ಕೊಂದು ಅರ್ಥ ಇರೋದು. ಇದು ಎಲ್ಲ ಹಿನ್ನೆಲೆ ಮತ್ತು ರಾಜಕಾರಣಿ ಇದೆಯಲ್ಲ, ರಾಜಕಾರಣ ಬಹುಶಃ ತುಂಬ ತಪ್ಪಾಗಿದೆ.